ಬಿಗ್ ಬಾಸ್ ಅಲ್ಲಿ ನಾನು ಹೇಳ್ರಪ್ಪ 10 ವರ್ಷ ನಾನು ನನ್ನ ಲೈಫಲ್ಲಿ ನಾನು ಬಿಗ್ ಬಾಸ್ಗೋಸ್ಕರ ಡೆಡಿಕೇಟ್ ಮಾಡಿದ್ದೀನಿ. ಆಯ್ತು. ಆಮೇಲೆ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಇಸ್ ಅ ಹ್ಯೂಜ್ ಎಫರ್ಟ್ ಫ್ರಮ್ ಮೈ ಎಂಡ್. ಎಲ್ಲರಿಗೂ ಗೊತ್ತಿರೋದು ನಾನು ಬಿಗ್ ಬಾಸ್ ನಡೆಸ್ಕೊಡ್ತೀನಿ ಅಂತ. ಬಿಗ್ ಬಾಸ್ ಹೇಗೆ ನಡೆಸ್ಕೊಡ್ತೀನಿ ನಿಮ್ಗಳಿಗೆ ಗೊತ್ತಾ? ಹೇಗೆ ನಿಂತಿರ್ತೀನಿ ಅಷ್ಟೊತ್ತು ಗೊತ್ತಾ? ಗೊತ್ತಿಲ್ಲ. ಇದೇ ಮ್ಯಾಕ್ಸ್ ಬಗ್ಗೆ ತುಂಬಾ ಹಿಂದೆನೂ ಬೇಡ. ಮ್ಯಾಕ್ಸಿಮಮ್ ನಡೆದಿರೋದು ಲಾಸ್ಟ್ ಅಂತ ಏನಕ್ಕೆ ಎಲ್ಲ ನೈಟ್ ಶೂಟ್ಸ್. ಬೆಳಿಗ್ಗೆ 3:15 ಗಂಟೆಗೆ ಪ್ಯಾಕಪ್ ಆಗ್ತಾ ಇತ್ತು, ನನಗೆ ಬಿಟ್ಕೊಡೋರು. ಬೆಳಗ್ಗೆ 3:30 ಪ್ಯಾಕಪ್ ಆದ್ರೆ ಅಲ್ಲಿಂದ ಬಂದ್ಬಿಟ್ಟು ನಾನು ಏನಾದರೂ ಬೈ ಚಾನ್ಸ್ ಏರ್ಪೋರ್ಟಿಗೆ ಹೋದ್ರೆ ಏರ್ಪೋರ್ಟಲ್ಲಿ 1 hour ಕಾದು ಇಲ್ಲಿಗೆ ಬಂದು ಆ ಏರ್ಪೋರ್ಟಲ್ಲಿ ಇಳಿದು ಅಲ್ಲಿಂದ 2 hours ಮನೆಗೆ ಹೋಗಿ ನಮ್ಮ ತಂದೆ ತಾಯಿನ ಭೇಟಿ ಮಾಡೋದು ಪ್ರಾಬ್ಲಮ್ ಆಗುತ್ತೆ ಅಂತ ಐ ಹ್ಯಾಡ್ ಹೈರ್ಡ್ ಎ ಕಂಪ್ಲೀಟ್ಲಿ ಫಾರ್ ದ ಪ್ಯಾಕೇಜ್ ಚಾರ್ಟರ್ ಫ್ಲೈಟ್ ಥ್ರೂ ವಿಚ್ ಐ ಟ್ರಾವೆಲ್ಡ್ ಆನ್ ಮೈ ಓನ್. ಇದು ಬಿಗ್ ಬಾಸ್ ಮೇಲೆ ಬರಲ್ಲ, ಸೊ ಜಸ್ಟ್ ಸೊ ಯು ನೋ. ಬಟ್ ಅಲ್ಲಿ ಬಂದ್ರೂ 5:15 ಬಿಕಾಸ್ ನಾನಿದ್ದು ಮಹಾಬಲಿಪುರಮಿಂದ ಚೆನ್ನೈ 1.5 hours. ಫ್ರೆಶ್ ಆಗಿ ಅಲ್ಲಿ ಬಂದು ಅಲ್ಲಿ ಪ್ಯಾಕಪ್, ಅಲ್ಲಿ ಫ್ಲೈಟ್ ಹತ್ತಿ ಇಲ್ಲಿಗೆ ಬಂದು ಇಲ್ಲಿಂದ ಬಂದು ನಮ್ಮ ತಂದೆ ತಾಯಿನ ಭೇಟಿ ಮಾಡಿಕೊಂಡು ಅಲ್ಲಿಗೆ ಹೋಗಿ ಎಪಿಸೋಡ್ಸ್ ಎಲ್ಲ ನೋಡಿ ಡಿಸ್ಕಸ್ ಮಾಡಿ ಮಲ್ಗೋಷ್ಟ್ರೊಳಗಡೆ ಐ ವುಂಟ್ ಹ್ಯಾವ್ ಹ್ಯಾಡ್ ಆಲ್ಮೋಸ್ಟ್ 1.5 nights, 1.5 day ಆಫ್ ಸ್ಲೀಪ್. ಸಮ್ಟೈಮ್ಸ್ ಅದು ಮಿಸ್ ಆಗೋದು. ಮೀಟರ್ ಬೇಕು, ಮೀಟರ್. ಸೊ ಹಂಗೆ ಬಂದಾಗ ಏನಾಗುತ್ತೆ, ಸಮ್ಟೈಮ್ಸ್ ಐ ಯೂಸ್ ಟು ಫೀಲ್ ಸಿನಿಮಾ ಜಸ್ಟಿಸ್ ಮಾಡಲ್ಲ, ಇದಕ್ಕೆ ಮಾಡಲ್ಲ, ಇಲ್ಲ ನನಗೆ ನಾನು ಮಾಡ್ಕೊಳ್ಳ. ಹುಚ್ಚ ಬಿಡಿದೀನಿ. ಅಂಡ್ ಹಾಗಂತ ಶೋ ಎಂಜಾಯ್ ಮಾಡಿಲ್ವಾ? ಮಾಡಿದ್ದೀನಿ. ಟೈಮ್ ಕೊಟ್ಟಿದ್ದೀನಿ. ಶೋ ಮಾಡೋದಕ್ಕೆ ನಂಗೆ ಇಂಟ್ರೆಸ್ಟ್ ಇದೆ. ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಬಟ್ ಸಿ ಸಮ್ಟೈಮ್ಸ್ ವಿ ನೀಡ್ ಟು ಮೂವ್ ಆನ್. ಆ ಒಂದು ಡಿಸ್ಕಷನ್ ಅಲ್ಲಿ ವಿ ಡೆಫಿನೆಟ್ಲಿ ಡಿಡ್ ಹ್ಯಾವ್ ಅ ಚಾಟ್ ವಿತ್ ಬಿಗ್ ಬಾಸ್. ನಾಟ್ ಬಿಕಾಸ್ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ನಾನು ಬೇಡ. ದೋಸ್ ಕಾಂಟ್ರವರ್ಸೀಸ್ ಅಂಡ್ ವಾಟ್ ಎವರ್ ಥಿಂಗ್ಸ್ ಐ ಥಿಂಕ್ ಇಫ್ಸ್ ಅಂಡ್ ಬಟ್ಸ್ ನಿಮಗೆ ಬಿಗ್ ಬಾಸ್ ಪ್ರೆಸ್ ಮೀಟ್ ಆದಾಗ ಅವರೇ ಹೇಳ್ಬೋದು. ಸುಮ್ಮನೆ ನಮಗ್ ಬರೀ ಬುರ್ಡ ಬಿಡ್ತೀರಿ ಇಬ್ರು ಸೇರ್ಕೊಂಡು. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.